हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादगुणबृंहितान् सस्यासप्रवचनासक्तान् निलमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुब्रह्मा हरिः ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು. 82 ಗಜ್ಜದಿಂದ 92 ಗಜ್ಜದವರೆಗೆ 10 ಜನ ವರದರನ್ನು ಚಿಂತಿಸುತ್ತಿದ್ದೇವೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ಈ 10 ಜನ ವರದರನ್ನು ನಾವು ಚಿಂತಿಸುವ ಮೂಲಕ ಜೀವರಲ್ಲಿ ತಾರತಮ್ಯವಿದೆ ಎಂಬುದನ್ನು, ಭಗವಂತನಲ್ಲಿ ವಿಶೇಷವಾದ ಗುಣಗಳು ಜೀವರಲ್ಲಿ ಇಲ್ಲದೇ ಇರತಕ್ಕಂಥ ಅನಂತ ಗುಣಗಳಲ್ಲಿ ಕೆಲವು ಗುಣಗಳನ್ನು ನಾವು ಚಿಂತಿಸುತ್ತಿದ್ದೆವು. ಮುಂದಿನ ಗುಣ ಭಗವಂತನಿಗೆ ದೇಶಕಾಲ ಅಪರಿಚ್ಛೇದ ಎಂಬುದನ್ನು ಸಮರ್ಥನೆ ಮಾಡಿಕೊಳ್ಳಬೇಕು. ಭಗವಂತ ದೇಶಕಾಲ ಗುಣಗಳಿಂದ ಪರಿಚ್ಛಿನ್ನನೂ ಅಲ್ಲ, ಅಂದರೆ ಅಪರಿಚ್ಛಿನ್ನನೇ ಇರುತ್ತಾನೆ ಎಂದು ಅರ್ಥ. ಇವುಗಳಲ್ಲಿ ದೇಶದಿಂದ ಅಪರಿಚ್ಛಿನ್ನವಾದರೆ ಅವನಿಗೆ ಅಣುತ್ವ ಹೇಗೆ ಘಟಿಸಬೇಕು ಅಂದರೆ ಇದಕ್ಕೆ ಉತ್ತರ, ವಿಷ್ಣುವಿಗೆ ದೇಶದಿಂದ ಪರಿಚ್ಛೇದವಿದೆ. ಆದರೆ ಕಾಲದಿಂದಾಗಲಿ ಗುಣದಿಂದಾಗಲಿ ಪರಿಚ್ಛೇದ ಇಲ್ಲ. ಗುಣತಃ ಕಾಲತಶ್ಚೈವ ಪರಿಚ್ಛೇದೋ ನ ಕುತ್ರಚಿತ್ತು. ಗುಣದಿಂದಾಗಲಿ ಕಾಲದಿಂದಾಗಲಿ ಪರಿಚ್ಛೇದವಿಲ್ಲ ಎಂದು ತೃತೀಯ ತಾತ್ಪರ್ಯದಲ್ಲಿ ಹೇಳಿದೆ. ಆದರೂ ಕಾಲ ಪರಿಚ್ಛೇದವಿಲ್ಲದಿದ್ದರೂ ಜನರ ಪ್ರತ್ಯಕ್ಷಕ್ಕೆ ವಿಷಯವಾಗಿ ವ್ಯಕ್ತವನ್ನಾಗುವುದರಿಂದ ಕದಾಚಿತ್ ವಿವಕ್ಷಾದಿಂದ ಸ್ವಲ್ಪ ಕಾಲ ಇರುವಿಕೆ ಹೇಳಿದೆ ಹೊರತು ಕಾಲ ಪರಿಚ್ಛೇದ ಅಭಿಪ್ರಾಯದಿಂದಲ್ಲ. ಕ್ಷಣ ನಿಮೇಷಾದಿ ಅನಂತಾಂಶ ಕಾಲದಲ್ಲಿ ಪರಾಧೀನ ಕಾಲಾಧೀನವಾಗದಲೇ ತನ್ನ ಸ್ವರೂಪದಿಂದಲೇ ಇರುವವನಾದ ಕಾರಣ ಕಾಲ ಪರಿಚ್ಛೇದರಹಿತನೆಂದು ಹೇಳಲಾಗಿದೆ ಹೊರತು ಸ್ವಲ್ಪ ಕಾಲ ದೃಷ್ಟಿಗೋಚರನಾದ ಕಾರಣ ಕಾಲ ಪರಿಚ್ಛೇದ ಬಂದೀತೆಂಬ ಅಭಿಪ್ರಾಯದಿಂದ ಅಲ್ಲ ಎಂದು ವಿವೇಕ್ಷೆ ಮಾಡಿಕೊಳ್ಳಬೇಕು. ಒಂದು ಪಕ್ಷ ಕಾಲ ಪರಿಚ್ಛೇದ ಹೇಳಿದ್ದಲ್ಲಿ ಅನಿತ್ಯತ್ವ ಬರಬೇಕಾಗುತ್ತದೆ. ಒಂದು ಕಾಲದಲ್ಲಿದ್ದು ಒಂದು ಕಾಲದಲ್ಲಿ ಇಲ್ಲ ಎಂದರೆ ಅನಿತ್ಯತ್ವ ಬರುತ್ತದೆ ಎಂಬ ಭಾವ. ದೇಶ ಪರಿಚ್ಛೇದ ಹೇಳಿದಲ್ಲಿ ಅಣುತ್ವ ಬರಬೇಕಾಗುತ್ತದೆ, ಅಂದರೆ ಬರಲಿ, ಅಂದರೆ ಅಣು ಪರಿಣಾಮನು ಪರಮಾತ್ಮನು ಎಂದು ಹೇಳಿದಲ್ಲಿ ಅನಿತ್ಯತ್ವದಂತೆ ಅದು ದೋಷವಾಗಲಾರದು. ಅನಿತ್ಯನೆಂದರೆ ಘಟಪಟಾದಿಗಳಂತೆ ನಾಶವುಳ್ಳವೆಂಬ ಅಭಿಪ್ರಾಯ ಬರುವುದರಿಂದ ನಾಶವು ದೋಷವಾದ ಕಾರಣ ದೋಷ ಬರುತ್ತದೆ. ಅಣು ಎಂದರೆ ಯಾವ ದೋಷ ಬರುವುದಿಲ್ಲ. ಹಾಗೂ ಪರಿಚ್ಛೇದ ತಥಾ ವ್ಯಾಪ್ತಿ ಏಕರೂಪೋಪಯುಜ್ಯತೆ, ಒಂದೇ ರೂಪದಲ್ಲಿ ಪರಿಚ್ಛೇದ ವ್ಯಾಪ್ತಿಯು ಕೂಡುತ್ತದೆ ಎಂದು ಹೇಳಿದೆ. ಆದರೆ ಶ್ರೀಹರಿಗೆ ಅಣುರೂಪ ಮಹದ್ರೂಪ ಇವೆರಡೂ ಇರುವುದರಿಂದ ಪರಿಚ್ಛೇದವು ಕೂಡುತ್ತದೆ. ಕೇವಲ ಪರಿಚ್ಛೇದ ಪರಿಮಾಣವನ್ನು ಅಂಗೀಕರಿಸಿಲ್ಲ, ಅಂದರೆ ವ್ಯಾಪ್ತಿಯನ್ನು ಅಂಗೀಕರಿಸಿದ್ದೇವೆ ಎಂದ ಭಾವ. ದೇಶಕಾಲ ಅಪರಿಚ್ಛೇದಕ್ಕೂ ಭಗವಂತನ ಅಪರಿಚ್ಛೇದಕ್ಕೂ ಅಂದರೆ ವ್ಯಾಪ್ತಿಗೂ ಈ ರೀತಿ ವಿಶೇಷವಿದೆ. ಅದೇನೆಂದರೆ ದೇಶದ ಸಾರ್ವತ್ರಿಕತ್ವವು ದೇಶದಲ್ಲಿಯೇ ಇರುತ್ತದೆ, ಕಾಲ ನಿತ್ಯತ್ವವು ಕಾಲದಲ್ಲಿಯೇ ಇರುತ್ತದೆ. ಆದರೂ ಅವೆರಡು ತಮಗೆ ಆಧಾರವಾದದ್ದು ಮುಖ್ಯವಲ್ಲ. ಆದರೆ ಅವುಗಳ ಆಧಾರತ್ವ ಭಗವದ್ ಅಧೀನವೂ ಸರ್ವಕ್ಕೂ ಮುಖ್ಯ. ಆಧಾರನು ಭಗವಂತನು. ಸ ಭಗವಾನ್ ಕಸ್ಮಿನ್ ಪ್ರತಿಷ್ಠಿತಃ ಇತಿ ಸ್ವೇ ಮಹಿಮ್ನಿ. ಆ ಭಗವಂತನು ಎಲ್ಲಿದ್ದಾನೆ ಅಂದರೆ ತನ್ನ ಮಹಿಮೆಯಲ್ಲಿ ಇದ್ದಾನೆ ಅಂತ ಅರ್ಥ. ಹೀಗೆ ಚಾಂದೋಗ್ಯ ಶ್ರುತಿಯಲ್ಲಿ ಹೇಳಿದೆ.
ಈಶನು, ದೇಶವು, ಕಾಲವು ಸರ್ವತ್ರ ತಮ್ಮಲ್ಲಿಯೇ ಇರತಕ್ಕವುಗಳು ಆದ ಕಾರಣ ಅವುಗಳಿಂದ ಅತಿ ವಿಲಕ್ಷಣವು ಹಾಗೂ ಅಪರಿಚಿನ್ನನು ಶ್ರೀಹರಿಯೆಂದು ತಿಳಿಯಬೇಕು. ಅಭಿಪ್ರಾಯ ಏನಂದರೆ, ದೇಶ ಕಾಲಗಳು ಅಪರಿಚಿನ್ನ ವ್ಯಾಪ್ತವು, ಪರಬ್ರಹ್ಮನು ವ್ಯಾಪ್ತನು, ಆದರೂ ದೇಶ ಕಾಲಗಳು ಭಗವಂತನು ಮುಖ್ಯ ಆಧಾರವಾದ ಕಾರಣ ಅವುಗಳಿಂದಲೂ ಅತ್ಯಂತ ವಿಲಕ್ಷಣ. ಅಪರಿಚಿನ್ನನು ಪರಮ ವ್ಯಾಪ್ತನು ಎಂದು ವ್ಯಾಪ್ತಿಯಲ್ಲಿಯೇ ವಿಶೇಷ ತಿಳಿದುಕೊಳ್ಳಬೇಕೆಂಬುದು ಭಾವ. ಹಾಗೂ ಮಹಾದೇಶದಿಂದಲೂ ಅಧಿಕವಾಗಿರುವುದು, ಮಹಾದೇಶದಲ್ಲಿ ಕೂಡ ಅಲ್ಪ ಪರಿಣಾಮ ದೇಶದಲ್ಲಿರುವುದು ಎಂಬುದು ಮಹತ್ತರವಾದ ರತ್ನ ಪರ್ವತಗಳು ಇಂದ್ರಪ್ರಸ್ಥ ಸಭಾದಲ್ಲಿ ಪಾಂಡವರು ಅಲ್ಪ ಪ್ರದೇಶದಲ್ಲಿ ಇರುವರು ಎಂಬ ನಿರ್ಣಯದಲ್ಲಿ ಕಂಡಿದೆ. ಅದರಂತೆ ನಿರವಧಿಕ ಮಹಾನಂತಾನಂತ ಪರಿಮಾಣನಾದ ಭಗವಂತನಿಗೆ ಅನಂತ ಅವ್ಯಾಕೃತ ಆಕಾಶದ ಹಾಗೂ ಅದರ ಏಕದೇಶದಲ್ಲಿ ಇರುವುದು ಸ್ವಾಭಾವಿಕವೂ, ಆಕಾಶ ಪರಿಮಾಣವುಳ್ಳ ಯಾವ ಹರಿಯೂ ಇದ್ದಾನೆಯೋ ಹೃದಯ ಆಕಾಶದಲ್ಲಿಯೂ ಅದೇ ಪರಿಮಾಣವುಳ್ಳವನು ಇದ್ದಾನೆಂಬುದು ಹೇಳಿದೆ. ಅಂದರೆ ಪರಮಾತ್ಮನು ಸರ್ವದೇಶದಲ್ಲಿಯೂ ಇದ್ದಾನೆ, ಅಲ್ಪ ದೇಶದಲ್ಲಿಯೂ ಇದ್ದಾನೆ ಎಂದು ಪ್ರಮಾಣ ಪ್ರಮಿತವಾಗಿದೆ ಎಂದು ಭಾವ. ಇಲ್ಲಿ ಪ್ರದರ್ಶಿಸಲ್ಪಟ್ಟ ದೃಷ್ಟಾಂತ ಸಾಮಾನ್ಯ ಬುದ್ಧಿಗೆ ಗೋಚರವಾಗಲೆಂದು ಹೇಳಿದ್ದು, ಆದರೆ ಪರಮಾತ್ಮನು ಇದರಿಂದಲೂ ಅತಿ ವಿಲಕ್ಷಣವಾಗಿದ್ದಾನೆ. ಅದು ಹೇಗೆಂದರೆ, ಅವ್ಯಾಕೃತ ಆಕಾಶದಿಂದಲೂ ಅಧಿಕ ಪರಿಮಾಣವುಳ್ಳ ಪರಬ್ರಹ್ಮನು ಎಲ್ಲಿ ಇದ್ದಾನೆ ಅಂದರೆ, ದೇಶವು ಎಲ್ಲಿದೆ ಅಂದರೆ ತನ್ನಲ್ಲಿಯೇ ದೇಶವಿದೆ ಎಂದು ಹೇಳಿದಲ್ಲಿ ಈಶ್ವರನು ತನ್ನಲ್ಲಿಯೇ ಇದ್ದಾನೆಂದು ಉತ್ತರ ಹೇಳುತ್ತೇವೆ. ಅಂದರೆ ಈಶ್ವರನಿಂದ ಅಧಿಕವಾದ ವಸ್ತು ಇಲ್ಲವೆಂದು ಭಾವ. ಆ ಬ್ರಹ್ಮನೇ ಆಧಾರನು, ಅವನಲ್ಲಿ ಅವೆರಡು ದೇಶ ಕಾಲಗಳಿರುತ್ತದೆ ಎಂದು ಅನುವ್ಯಾಖ್ಯಾನದಲ್ಲಿ ಹೇಳಿದೆ. ಕುತ್ರ, ಎಲ್ಲಿ, ತತ್ರ, ಅಲ್ಲಿ, ಇವೆ ಮೊದಲಾದ ಶಬ್ದಗಳು ದೇಶದಲ್ಲಿಯೇ ಶಕ್ತಿ ಉಳ್ಳವಾಗಿರುವುದರಿಂದ ದೇಶವನ್ನೇ ಬೋಧಿಸುತ್ತದೆ. ಈಶನನ್ನು ಅಲ್ಲ ಎಂದು ಶಂಕಿಸಕೂಡದು. ಲೌಕಿಕ ಉತ್ಪತ್ತಿಯಿಂದ ಲೌಕಿಕ ಪರಮೇಶ್ವರನ್ನು ತಿರಸ್ಕರಿಸುವುದು ನ್ಯಾಯವಲ್ಲ. ನಿಜವಾಗಿ ಹೇಳಬೇಕಾದರೆ ಎಲ್ಲ ಶಬ್ದಗಳು ಪ್ರವೃತ್ತಿ ನಿಮಿತ್ತ ಮುಂದೆ ಮಾಡಿಕೊಂಡು ಶ್ರೀಹರಿಯನ್ನೇ ಬೋಧಿಸುತ್ತದೆ. ಅನ್ಯತ್ವದಲ್ಲಿ ಘಟಪಟಾದಿಗಳಲ್ಲಿ ಸಮಾಕರ್ಷ ನ್ಯಾಯದಿಂದ ಭಗವಂತನಿಗೆ ಅಧಿಷ್ಠಾನವಾಗಿರುವುದರಿಂದಲೂ ಅವನ ಅಧೀನವಾದ ಅಲ್ಪ ಪ್ರವೃತ್ತಿ ನಿಮಿತ್ತದಿಂದ ಶಬ್ದಗಳು ಪ್ರವೃತ್ತವಾಗುತ್ತದೆ ಎಂದು ಶಾಸ್ತ್ರದಲ್ಲಿ ನಿರ್ಣಯಿಸಲ್ಪಟ್ಟಿರುವುದರಿಂದ ಅಲ್ಲಿ, ಎಲ್ಲಿ ಮೊದಲಾದ ಶಬ್ದಗಳು ಮುಖ್ಯಾರ್ಥವಾದ ಪರಮಾತ್ಮನನ್ನು ಬೋಧಿಸುತ್ತದೆ. ಅಮುಖ್ಯಾರ್ಥದಿಂದ ಅಲ್ಲಿ, ಎಲ್ಲಿಯ ಅರ್ಥವನ್ನು ಬೋಧಿಸುತ್ತದೆ. ಎಲ್ಲಿ ಅಮುಖ್ಯಾರ್ಥಕ್ಕೆ ಅವಕಾಶ ಇರುವುದಿಲ್ಲವೋ ಅಲ್ಲಿ ಮಾತ್ರ ಕೇವಲ ಈಶ್ವರನು ಬೋಧಿಸುತ್ತದೆ ಎಂದು ಅಂಗೀಕಾರ ಮಾಡಬೇಕು. ಯಾವ ವಿಧ ದೋಷ ಬರುವುದಿಲ್ಲ. ಇದರಂತೆ ಪೂರ್ವದ ರೀತಿಯಿಂದ ಮಹಾಕಾಲ ವಿಷಯದಲ್ಲಿ ತಿಳಿಯಬೇಕು. ದೇಶ ಕಾಲದಿಂದಲೂ ಈಶ್ವರನಿಗೆ ಪರಮ ಮಹತ್ವ ಇದ್ದಲ್ಲಿ ದೇಶಾದಿಗಳಿಗೆ ಪರಿಮಿತ ಮಹತ್ವ ಬರುತ್ತೆಂದು ಶಂಕಿಸಕೂಡದು. ಹೇಗೆ ರಮಾದೇವಿಗೆ ಅನಂತ ಗುಣಗಳಿದ್ದರೂ ಪರಮೇಶ್ವರನಿಗೆ ಅವಳಿಗಿಂತಲೂ ಅಧಿಕ ಗುಣಗಳಿರುತ್ತದೆ. ಆದರೂ ಹೇಗೆ ರಮಾದೇವಿ ಅನಂತ ಗುಣಗಳಿಗೆ ಭಗವಂತನ ಅನಂತ ಗುಣವು ವಿರೋಧಿ ಅಲ್ಲವೋ, ಅದರಂತೆ ಭಗವಂತನ ಮಹತ್ವವು ದೇಶ ಕಾಲ ಅಪರಿಚ್ಛೇದಕ್ಕೆ ವಿರೋಧಿ ಆಗುವುದಿಲ್ಲ. ಆದರೆ ಅನಂತ್ಯದಲ್ಲಿಯೇ ವ್ಯತ್ಯಾಸವು. ಅದರಂತೆ ಭಗವಂತನು ದೇಶಕಾಲದಿಂದ ಅತಿಕ್ರಾಂತನಾದರೂ ಅವನ ದೇಶಕಾಲಗಳು ಪರಮತ್ವಕ್ಕೆ ವಿರೋಧಿ ಆಗುವುದಿಲ್ಲ. ಅಂದರೆ ಸಾವಧಿಕ ಪರಮತ್ವ ಉಳ್ಳ ದೇಶಾದಿಗಳಿಂದ ಶ್ರೀಹರಿಗೆ ನಿರವಧಿಕ ಪರಮ ಮಹತ್ವ ಸೂಚಿಸುತ್ತದೆ. ಪರಮ ಮಹತ್ವವು ದೇಶಾದಿಗಳಲ್ಲಿ ಅವಧಿಯಿಂದ ಕೂಡಿದ್ದು ಭಗವಂತನಲ್ಲಿ ನಿರವಧಿಕವಾದದ್ದು ಎಂದು ತಿಳಿಯಬೇಕು. ಹೀಗೆ ಶ್ರೀಹರಿಯು ದೇಶ ಕಾಲದಿಂದ ಅಪರಿಚಿನ್ನನು ಎಂಬುದನ್ನು ತಿಳಿದುಕೊಳ್ಳಬೇಕು. ಇದು ಭಗವಂತನ ವಿಶಿಷ್ಟವಾದ ಗುಣವಾಗಿದೆ. ಈಗ ಭಗವಂತನನ್ನು ಸ್ವತಂತ್ರ ಅಂತ ನಾವು ಎಲ್ಲರೂ ಹೇಳಬಹುದು. ಹೇಗೆ ಸ್ವತಂತ್ರ ಆಗಿದ್ದಾನೆ ಅಂತ ಹೇಳಿದರೆ ಹೇಗೆ ಎಂಬುದು, ಎಲ್ಲಿ ಎಂಬತಕ್ಕಂಥದ್ದು ದೇಶ ಕಾಲವನ್ನು ಸೂಚಿಸುತ್ತದೆ. ಆ ದೇಶ ಕಾಲವನ್ನು ನಾವು ತಿಳಿಯುವಾಗ
ಕ್ಲುಪ್ತವಾಯಿತಲ್ಲ, ಇದೇ ದೇಶ ಇದೇ ಕಾಲ ಆಯಿತಲ್ಲ, ಹಾಗಾದರೆ ಉಳಿದ ದೇಶ ಕಾಲ ಉಳಿದಿರುತ್ತಲ್ಲ, ಅಲ್ಲಿಲ್ವೇನು ಎಂಬ ನಮಗೆ ಪ್ರಶ್ನೆ ಬರುತ್ತದೆ. ಆದ್ದರಿಂದಲೇ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಎಂದರೆ ಆ ಮನೆ ಎಲ್ಲ ಹರಡಿರುತ್ತಾರೆ ಅಂತ ನಾವು ಹೇಗೆ ಅವನ ಸ್ವಾಮಿತ್ವದಿಂದ ತಿಳಿಯುತ್ತೇವೆಯೋ, ಒಂದು ಚೇರಲ್ಲಿ ಕುಳಿತಿರ್ತಾನೆ, ಒಂದು ಮೂಲೆಯಲ್ಲಿ ಕುಳಿತಿದ್ದರೂ ಸಹ ಇದು ಇಂತಹವನ ಮನೆ ಅಂತ ಹೇಳಿದಾಗ ಆ ಮನೆ ಪೂರ್ತಿ ನಾವು ತಿಳಿಸಬೇಕು. ಆದರೆ ಅವನು ಇರುವುದು ಅಣುಪರಿಮಾಣ ಮಾತ್ರ, ಒಂದು ಚೇರಿನಲ್ಲಿ ಮಾತ್ರ ಕುಳಿತಿರ್ತಾನೆ. ಆದರೂ ಎಲ್ಲವೂ ಇವನ ಮನೆ ಎಂದು ನಾವು ಹೇಗೆ ಹೇಳುತ್ತೇವೆ, ಹಾಗೆ ಭಗವಂತ ಇಡೀ ವಿಶ್ವದ ಮನೆಯಲ್ಲಿದ್ದರೂ ಭಗವಂತ ನಮ್ಮ ಹೃದಯ ಎಂಬ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಹೀಗೆ ಕುಳಿತಿದ್ದರೂ ಸಹ ಇಡೀ ವಿಶ್ವವೇ ಭಗವಂತನ ಮನೆಯಾಗಿದೆ ಎಂದು ತಿಳಿಯಬೇಕು. ಇದು ದೇಶದ ಅಪರಿಚಿನ್ನತ್ವ. ಭಗವಂತ ಇಂದು ಮಾತ್ರ ಇದ್ದಾನೆಯೋ ಅಂದರೆ ನೆನ್ನೆ ಇರಲಿಲ್ಲವೋ, ನೆನ್ನೆ ಇದ್ದಿದ್ದರಿಂದ ಇವತ್ತಿದ್ದಾನೆ, ಇವತ್ತಿರುವುದರಿಂದ ನಾಳೆ ಇದ್ದಾನೆ, ಈ ರೀತಿಯಿಂದ ನಾವು ಕಾರಣವನ್ನು ಹೇಳಬಾರದು. ನಿತ್ಯತ್ವಕ್ಕೆ ಇದರಿಂದ ಅದು ಎಂಬತಕ್ಕಂಥದ್ದು ಹೇಳಲೇಬಾರದು. ನಿತ್ಯದ ಲಕ್ಷಣವೇ ಯಾವಾಗಲೂ ಇಲ್ಲ ಎಂಬುದೇ ಕೂಡುವುದಿಲ್ಲ. ನಿನ್ನೆಯೂ ಇದ್ದ, ಇವತ್ತು ಇದ್ದಾನೆ, ನಾಳೆಯೂ ಇರುತ್ತಾನೆ, ಇಲ್ಲಿಯೂ ಇರುತ್ತಾನೆ, ಅಲ್ಲಿಯೂ ಇರುತ್ತಾನೆ, ಎಲ್ಲೆಲ್ಲಿಯೂ ಇರುತ್ತಾನೆ ಎಂಬುದು ನಿತ್ಯತ್ವ ಎಂಬ ಶಬ್ದದ ಅರ್ಥವಾಗಿದೆ. ಇದನ್ನು ನಾವು ಭಗವಂತನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದನ್ನು ಲಕ್ಷಣ ಭಗವಂತನಿಗೆ ದೇಶ ಕಾಲದ ಅಪರಿಚಿನ್ನತ್ವ ಎಂದು ಹೆಸರು. ನನು ಭಗವತಃ ದೇಶತಃ ಕಾಲತಃ ಗುಣತಃ ಪರಿಚ್ಛೇದೋ ನ ತತ್ರ ದೇಶತಃ ಪರಿಚ್ಛಿನ್ನ ಭಾವೋ ಅಣುತ್ವಾದಿಕಂ ಕಥಂ ಘಟೇತಾ ಇತಿ ಚೇದುಚ್ಯತೆ. ವಿಷ್ಣೋಃ ದೇಶತಃ ಪರಿಚ್ಛೇದೋಪಿ ವಿದ್ಯತೆ ನ ಕಾಲತಃ ಗುಣತಃ ಕಾಲಸ್ಯೈವ ಪರಿಚ್ಛೇದನೋ ಕುತ್ರಚಿತ್. ತೃತೀಯ ತಾತ್ಪರ್ಯೋಕ್ತೇಃ ತಥಾಪಿ ಜನ ಪ್ರತ್ಯಕ್ಷಗೋಚರತಾ ರೂಪ ವ್ಯಾಪಿ ವ್ಯಕ್ತೇಃ ಕದಾಚಿತ್ ಕತ್ವಂ ಅಭಿಪ್ರೇತ್ಯ ವಿವಕ್ಷಾ ವಿಶೇಷಣ ಖಲು ಅಲ್ಪಕಾಲಾವಸ್ಥಾನಮುಕ್ತಂ ನನು ಕಾಲಪರಿಚ್ಛೇದಾಭಿಪ್ರಾಯೇಣ ತಥಾತ್ವೇ ಅನಿತ್ಯತ್ವಾಪತ್ತೇಃ ದೇಶತಃ ಪರಿಚ್ಛೇದೆ ಅಣುಪರಿಮಾಣತ್ವ ಸ್ಯಾತ್ ಇತಿ ಚೇತ್ ಭವತು ಅಣುಪರಿಣಾಮತ್ವಾದೇಃ ಅನಿತ್ಯತ್ವಾವತ್ ದೋಷತ್ವಾಭಾವಾತ್ ಪರಿಚ್ಛೇದಃ ತಥಾ ವ್ಯಾಪ್ತಿಃ ಏಕರೂಪೋಪಯುಜ್ಯತೆ. ಯುಕ್ತುಕ್ತೆ ಕೇವಲ ಪರಿಚ್ಛೇದಾನಾಂ ಅಂಗೀಕಾರೇಚ್ಛಾ ದ್ವಯಾಂಸು ವಿಶೇಷಸ್ತು ಯದ್ಯಪಿ ದೇಶ ಸಾರ್ವತ್ರಿಕತ್ವಂ ದೇಶಗತಂ ಕಾಲನಿತ್ಯತ್ವಂ ಕಾಲಗತಂ ತಥಾಪಿ ತಯೋಃ ಸ್ವ ಆಧಾರತ್ವಂ ನ ಮುಖ್ಯಂ ಕಿಂತು ತದ್ಗತಂ ತದಾಧಾರತ್ವಂ ಈಶಾಧೀನತ್ವಮೇವ ಮುಖ್ಯಾಧಾರಃ ಈಶ ಏವ. ಸಮಾಗಮನ್ ಕಸ್ಮಿನ್ ಪ್ರತಿಷ್ಠಿತಾ ಇತಿ ಸೋಮಹಿಮ್ನಾ ಇತ್ಯಾದಿ ಛಾಂದೋಗ್ಯ ಶ್ರುತೇಃ ಈಶಃ ದೇಶಶ್ಚ ಆಕಾಶಶ್ಚ ಸ್ವಗತ ಏವ ಸರ್ವದಾ ಇತಿ ಅತ ತದ್ವಿಲಕ್ಷಣ ಅಪರಿಚ್ಛಿನ್ನಶ್ಚ ಭಗವಾನ್ ಜ್ಞೇಯಃ. ಕಿಂಚ ಮಹಾದೇಶಾತಿಗತ್ವಂ ಮಹಾದೇಶ ಅಪಿ ಅನ್ಯ ಅಲ್ಪಪರಿಮಾಣೆ ಅನವಸ್ಥಿತೇಶ್ಚ ಮಹತಾಂ ಪರಿತ್ವೇನ ವರ್ತಮಾನಂ ಇದಂ ಪ್ರಾಪ್ತೇಃ ಅಲ್ಪಪ್ರದೇಶಾವಸ್ಥಾನಾಮಿವ ನಿರವಧಿಕಾ ಮಹಾನಂತರ ಪರಿಮಾಣವತೋ ಭಗವತಃ ಅನಂತ ಅವ್ಯಾಕೃತ ಆಕಾಶೇ ತದೇಕ ದೇಶಾಂಶೇ ಪ್ರಾದೇಶ ಏಕದೇಶೇ
ಯಾವನ್ ಅವಯವಮಾಕಾಶಃ ತಾವನ್ಯೇವ ಹೃದಯ ಆಕಾಶಾದೌ ಚ ಅವಸ್ಥಿತಿಃ ಸಂಭವತಿ. ಅತ್ರ ಪ್ರದರ್ಶಿತದೃಷ್ಟಾಂತಃ ಬುದ್ಧ್ಯಾರೋಹರ್ಥಂ ಉಕ್ತಂ ತತೋ ಅತಿವೈಲಕ್ಷಣ್ಯಂ ತತೋಪಿ ದೇಶತಃ ಆಧಿಕ್ಯಂ ವ್ಯಾಪ್ತಿ ಅಸ್ತಿ ಇತಿ ಜ್ಞಾತವ್ಯಃ. ತದೇವ ದರ್ಶಯತಿ ಅವ್ಯಾಕೃತಾಕಾಶಾವಧಿ ಪರಿಮಾಣಂ ಬಾಹ್ಯಂ ಕುತ್ರ ಅಸ್ತಿ ಇತಿ ಚೇತ್ ದೇಶೋಪಿ ಕುತ್ರಚಿತ್ ಪೃಚ್ಛಾಮಃ ಸ್ವಸ್ಮಿನ್ ಇತಿ ಚೇತ್ ಈಶಃ ಅಪಿ ಅಸ್ತು ಅಸ್ಮಿನ್ ಇತಿ ತದ್ ವದಾಮಃ. ತದ ಆಧಾರ ಉಚಿತಾದ್ಗತೌ ಇತ್ಯನುವ್ಯಾಖ್ಯಾನೆ ಕುತ್ರ ತತ್ರಾದಯಃ ಶಬ್ದಾದೇಶ ಏವ ಗೃಹೀತಃ ಸಂಗತಿಕಃ ದೇಶಮೇವ ಬೋಧಯಂತಿ ನ ಏಷಂ ಇತಿ ಚೇತ್ ನ ಲೌಕಿಕ ಉತ್ಪತ್ತ್ಯಾ ಲೌಕಿಕಃ ಪರಮೇಶ್ವರಃ ನಿರಸ್ಕಾರಂತ್ಯನ್ಯತ್ ವಸ್ತುತಸ್ತು ಸರ್ವೇಪಿ ಶಬ್ದಾಃ ಪ್ರವೃತ್ತಿನಿಮಿತ್ತಂ ಪರಸ್ಪರಂ ಯೇನ ಹರಿರೇವ ವರ್ತತೆ. ಅನ್ಯತ್ರ ತು ಸಮಾಕರ್ಷಾದಿಕರಣತ್ವನ್ಯಾಯೇನ ಭಗವದಧಿಷ್ಠಾನತಯ ತದಧೀನತ್ವ ಪ್ರವೃತ್ತಿನಿಮಿತ್ತತ್ವೇನ ಚ ಶಬ್ದಾನಾಂ ಪ್ರವೃತ್ತಿ ಇತಿ ಶಾಸ್ತ್ರೇ ನಿರ್ಣೀತತ್ವೇನ ಕುತ್ರ ಇತ್ಯೇ ಅವಯವಃ ಶಬ್ದಃ ಮುಖ್ಯಾರ್ಥಃ ಭಗವತಃ ಅಮುಖ್ಯಾರ್ಥಃ ದೇಶಾದಿಕಂ ಚ ಬೋಧಯಂತಿ. ಯಾವತ್ ಅಮುಖ್ಯಾರ್ಥಸ್ಯ ಅವಕಾಶಃ ತಸ್ಯ ಕೇವಲ ದೇಶಸ್ಥಮೇವ ಬೋಧಯತಿ ಇತಿ ಅಂಗೀಕರ್ತವ್ಯಂ. ತಥಾ ತ್ವಂ ನ ಉಕ್ತದೋಷ ಏವಂ ಮಹಾಕಾಲಗತಿತ್ವಂ ಚ ಜ್ಞೇಯಂ. ಏವಂ ದೇಶಕಾಲ ಅಪೇಕ್ಷಾಯಾಂ ಯದಿ ಈಶಸ್ಯ ಅಧಿಕಮಹತ್ವಂ ತರ್ಹಿ ದೇಹಾದಿಮಹತ್ವಂ ಪರಿಮಿತಂ ಪ್ರಾಪ್ತಿಃ ಇತಿ ಚೇನ್ನ. ಯಥಾ ರಮಯಾನಂತಗುಣತ್ವೇ ಪರಮೇಶ್ವರೇ ಅಸ್ಯ ತತೋ ಅಧಿಕ ಅನಂತಗುಣತ್ವಂ ನ ರಮ ಅನಂತಗುಣವಿರೋಧಿಃ ಕಿಂತು ಅನಂತ ಏವ ವ್ಯಕ್ತ್ಯ ಸ ತಥಾ ಭಗವತಃ ದೇಶಕಾಲ ಅತಿಕ್ರಾಂತತ್ವಂ ನ ದೇಶಕಾಲ ಮಹತ್ವಂ ವಿರೋಧಿ ಕಿಂತು ಸ ಅವಧಿಃ ಪರಮ ಮಹತ್ವಂ ದೇಶಾದೇಃ ನಿರವಧಿಕಪರಸ್ಯ ಮಹತ್ವಂ ಹರೇಃ ಭವತಿ ಇತಿ ಸಿದ್ಧಂ. ಇದು ಒಟ್ಟು ತಾತ್ಪರ್ಯ. ಭಗವಂತ ದೇಶದಿಂದಲೂ ಕಾಲದಿಂದಲೂ ಗುಣದಿಂದಲೂ ಅಪರಿಚಿನ್ನನಾಗಿದ್ದಾನೆ. ಎಲ್ಲಕ್ಕೂ ಭಗವಂತನೇ ಆಧಾರನಾಗಿದ್ದಾನೆ. ನಾವು ಸ್ವಲ್ಪ ದೇಶದಲ್ಲಿ ಸ್ವಲ್ಪ ಕಾಲ ಚಿಂತಿಸಿದರೂ ಭಗವಂತನಿದ್ದಾನೆ. ಮಹತ್ಕಾಲದಲ್ಲಿ ಮಹದ್ದೇಶದಲ್ಲೂ ಭಗವಂತನಿದ್ದಾನೆ. ಏಕೆಂದರೆ ಒಬ್ಬನೇ ಸ್ವಾಮಿಯಾದ್ದರಿಂದ ಯಾವ ದೋಷವೂ ಭಗವಂತನಿಗೆ ಬರುವುದಿಲ್ಲ. ಮತ್ತು ಎಲ್ಲ ದೇಶದ ಎಲ್ಲ ಕಾಲದ ಎಲ್ಲ ಗುಣದ ಸ್ವಾಮಿಯಾಗಿದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕು. ಅದನ್ನೇ ಶಾಸ್ತ್ರದಲ್ಲಿ ಅಪರಿಚಿನ್ನ ಎಂದು ಹೇಳಿದ್ದಾರೆ. ಸರ್ವದೇಶವು ಸರ್ವಕಾಲವು ಸರ್ವಗುಣವು ಅಂತ ಹೇಳಿ ದಾಸರಾಯರು ಅನೇಕ ಕಡೆ ತಿಳಿಸಿಕೊಟ್ಟಿದ್ದಾರೆ. ಇದೆಲ್ಲವೂ ವೇದಾಂತ ರಹಸ್ಯವೇ ಆಗಿದೆ. ಇದಾವುದೂ ಜೀವರಿಗೆ ಹೊಂದಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಜೀವನ ತಾರತಮ್ಯದಲ್ಲಿ ಭಗವಂತನ ಯಾವ ಗುಣವನ್ನೂ ನಾವು ಉದಾಹರಿಸೋಕ್ಕೆ ಹೋಗಬಾರದು. ಭಗವಂತನ ಅತಿ ವಿಲಕ್ಷಣವಾದ ಗುಣ ಅವನ ಸ್ವತಂತ್ರ ಗುಣ. ಜೀವನದು ಭಗವಂತನಿಂದ ದತ್ತಕವಾದದ್ದು, ಅಧೀನವಾದದ್ದು, ಅಲ್ಪವಾದದ್ದು. ಇದನ್ನು ನಾವು ವಿಶೇಷಕಾರವಾಗಿ ತಿಳಿಯುವುದೇ ತಾರತಮ್ಯ ಜ್ಞಾನ. ಈ ತಾರತಮ್ಯ ಜ್ಞಾನದಿಂದಲೇ ನಾವು ಭಗವಂತರಾದ ನಮ್ಮ ಬಿಂಬನನ್ನು
ತಿಳಿದುಕೊಳ್ಳುವುದೇ ಉಪಾಸನೆ ಎನಿಸಿಕೊಳ್ಳುವುದು. ಈ ಬಿಂಬೋಪಾಸನೆಯಿಂದ ಭಗವಂತ ತೃಪ್ತನಾಗಿ ನಮ್ಮ ಅನಿಷ್ಟ ಕರ್ಮಗಳನ್ನು ನಿವಾರಣೆ ಮಾಡಿ ಇಷ್ಟವಾದ ಮೋಕ್ಷ ಸುಖವನ್ನು ಕೊಡುತ್ತಾನೆ ಎಂಬುದೇ ಫಲರೂಪವಾಗಿದೆ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ನಿರ್ದೇಶನ ಮಾಡಿ, ಜೀವರು ಅನಂತ ಗಣಗಳಾಗಿದ್ದಾರೆ, ಜೀವರಲ್ಲಿ ತಾರತಮ್ಯವಿದೆ. ಆದರೆ ಭಗವಂತನನ್ನು ತಾರತಮ್ಯದಲ್ಲಿ ನಾವು ತಿಳಿಯುವ ಬಗ್ಗೆ ಹೇಗೆ ಅಂದರೆ ಭಗವಂತ ಗುಣೋತ್ಕೃಷ್ಟತೆಯನ್ನು ತಿಳಿಯುವುದೇ ಆಗಿದೆ. ಅದನ್ನು 4-6 ಗುಣಗಳಿಂದ ಪುರಂದರದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರಗಳು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲರಿಗೆ ಭೂಯಿಷ್ಟಾಂತ ನಮ್ಮ ಹೋಗ್ತಿವಿದೇಮ ಎಂದು ಹೇಳಿ, ಇಂತಹ ವಿಶೇಷ ಜ್ಞಾನ ಒದಗಿ ಬಂದಕ್ಕೆ ಸಾಧಕವಾದದ್ದೇ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮಕ್ಕೆ ನೆರವಾದದ್ದು ನಮ್ಮ ತಂದೆ ತಾಳವರ ಋಣವನ್ನು ಸ್ಮರಿಸಿಕೊಳ್ಳುತ್ತಾ ಅವರ ಇರುವಿಕೆ ನೆರವಾದ ಗುರು ಹಿರಿಯರ ಸ್ಮರಣೆಯನ್ನು ಮಾಡುತ್ತಾ ಇವರಲ್ಲಿ ತತ್ವಾಭಿಮಾನದಿಂದ ದೇವತೆಗಳು ನಿಂತು ಈ ಗುಣವನ್ನು ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದ ಅವರ ವಿಶೇಷ ಗುಣವನ್ನು ಸ್ಮರಿಸಿಕೊಳ್ಳುತ್ತಾ ವಾಯುದೇವರು ಭಗವಂತನ ವಿಶೇಷ ಆಜ್ಞಾ ಪ್ರಕಾರ ಸಕಲ ಜೀವರಲ್ಲಿ ನಿಂತು ಉಸಿರಾಡಿ ಜ್ಞಾನ ಬಲ ಶಕ್ತಿ ಆರೋಗ್ಯವನ್ನು ಕೊಟ್ಟು ಭಗವಂತನ ಜ್ಞಾನವನ್ನು ಈ ರೀತಿಯಲ್ಲಿ ಒದಗಿಸಿದಿಂದ ಅವರ ವಿಶೇಷವಾದ ಅನುಗ್ರಹವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು, ನೆನಪಿಸಿಕೊಳ್ಳಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ನಮ್ಮ ಬಿಂಬನಾದ ಭಗವಂತ ಮಾತ್ರ ಲಕ್ಷ್ಮೀನಾರಾಯಣರು. ಅವರೇ ಇವರಲ್ಲಿ ಎಲ್ಲರಲ್ಲೂ ನಿಂತು ಈ ಕೆಲಸ ಮಾಡಿಸಿದ್ದರಿಂದ ನಾವು ನಮ್ಮ ಬಿಂಬನಿಗೆ ಹೇಗೆ ನಾವು ಕೃತಜ್ಞತೆ ಸಲ್ಲಿಸುವುದು? ಕೇವಲ ಉಪನಿಷತ್ ವಾಕ್ಯದಂತೆ ಭೂಯಿಷ್ಟಾಂತೆ ನಮ್ಮ ಮುಕ್ತಿವಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿವಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿವಿದೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಗವಂತ ನಿನ್ನ ಗುರುಗಳ ಎಣಿಕೆಗೆ ಕೊನೆಯಿಲ್ಲವೋ ಎಂದು ಹೇಳಿ ಶಿರಸಾಗಿ ನಮಿಸೋಣ. ಭಾರತೀಯ ನಮಕ್ಕೆ ಪ್ರಣಾಮ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.